ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಶುರುವಾಗಿದೆ ಅಸಮಾಧಾನ. ದೇವೇಗೌಡರ ನಿವಾಸದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಕುಮಾರಸ್ವಾಮಿಯವರ ಈ ಸುದ್ದಿಗೋಷ್ಠಿ. ಯಾಕಂದ್ರೆ ಅವರು ಚೆನ್ನೈಗೆ ಹೋಗ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಅವ್ರದ್ದು ಆಪರೇಷನ್ ಇದೆ. ಹಾಗಾಗಿ ಅದಕ್ಕಿಂತ ಮುಂಚೆ ಒಂದು ಪ್ರೆಸ್ ಮೀಟ್ ಇದು. ಮೊದಲಿಂದಲೂ ಬಿಜೆಪಿ ಬಳಿ ನಾವು 3 ಕ್ಷೇತ್ರಗಳನ್ನು ಕೇಳಿದ್ವಿ. ಬಿಜೆಪಿ ಹೈಕಮಾಂಡ್ ಬಳಿ ಎಷ್ಟು ಸೀಟು ಅಂತ ಸ್ಪಷ್ಟತೆ ಇಲ್ಲ. ನಿನ್ನೆ ನಾನು ಮಾತನಾಡಿದ್ದು ವಿಶ್ವಾಸವೇ ಹೋಗಿದೆ ಅಂತಲ್ಲ, ನಾನು ಮಾತನಾಡಿರುವ ಅರ್ಥ ಬೇರೆ. 2 ಸೀಟಿಗಾಗಿ ಶ್ರಮ ಹಾಕಬೇಕಾ ಅಂತ ಹೇಳಿದ್ದೇನೆ. ನೋಡಿ, ಈಗ ಅವರು ಮಾತು ಕುಮಾರಸ್ವಾಮಿ ಅವರು ಉಲ್ಟಾ ಹೊಡಿತಾ ಇದ್ದಾರೆ. ಹಾಗಾದ್ರೆ 2 ಸೀಟ್ಗೋಸ್ಕರ ನಾ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಿತ್ತ, ಇಷ್ಟೆಲ್ಲ ಕಷ್ಟಪಡಬೇಕಾಗಿತ್ತೇನ್ರಿ ಅಂತ ನಿನ್ನೆ. ಇವತ್ತು ನೋಡಿದ್ರೆ ಬೇರೆ ರೀತಿಯ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಬಿಜೆಪಿ ಹೈಕಮಾಂಡ್ ಬಳಿ ಎಷ್ಟು ಸೀಟು ಅಂತ ಸ್ಪಷ್ಟತೆ ಇಲ್ಲ. ಅಂದ್ರೆ ನಿನ್ನೆ ನಾನು ಮೈತ್ರಿ ವಿಶ್ವಾಸವೇ ಹೋಗಿದೆ ಅಂತ ಮಾತಾಡಿದ್ದಲ್ಲ. 2 ಸೀಟ್ಗೋಸ್ಕರ ನಾನು ಶ್ರಮ ಹಾಕಬೇಕು ಅಂತ ಕೇಳಿದ್ದೇನೆ. ಅಂದ್ರೆ ನೋಡಿ, ಮಾತಿನ ಅರ್ಥಗಳು ಬೇರೆ ಬೇರೆ. 2 ಸೀಟ್ಗೋಸ್ಕರ ನಮ್ಗೆ ಮೈತ್ರಿ ಬೇಕಾಗಿತ್ತೇನ್ರಿ, ನಾವು ಆರಾಮಾಗಿ ಹಾಸನ ಮಂಡ್ಯ ಗೆದ್ಬಿಡ್ತಿದ್ವಿ. ನಾವು ಕೇಳಿದ್ದು 5-6 ಕ್ಷೇತ್ರ ಅಲ್ಲ, 3-4 ಕ್ಷೇತ್ರಗಳನ್ನು ಕೇಳಿದ್ವಿ. ನೋಡಿ, ಕುಮಾರಸ್ವಾಮಿಯವರ ಅಸಮಾಧಾನ ಈಗ ಮೈತ್ರಿಯಲ್ಲಿ ಯಾವುದು ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಅದಕ್ಕೇನೆ ಸುದ್ದಿಗೋಷ್ಠಿ ಕರೆದು ಅದಕ್ಕೆ ಕ್ಲಾರಿಟಿ ಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆ ರೀತಿ ನನ್ನ ನಡೆಸ್ಕೊಂಡ್ರಿ ಪ್ರಾಮಾಣಿಕವಾಗಿ. ಅವತ್ತೇನು ಸರ್ಕಾರದಲ್ಲಿ ನಾನು ನಾಡಿನ ಜನತೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಒಂದು ದಿನ ನಿಮ್ಮ ಯೋಗ್ಯತೆಗೆ ನಿಮ್ಮ ಬಾಯಿನಲ್ಲಿ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಕಾಂಗ್ರೆಸ್ ಶಾಸಕರುಗಳ ಕ್ಷೇತ್ರಗಳಿಗೆ ಯಥೇಚ್ಛವಾಗಿ ಅಭಿವೃದ್ಧಿಗೆ ಹಣ ಕೊಟ್ಟಂತ ನಿಮ್ಮ ಬಾಯಲ್ಲಿ ಒಂದು ದಿವಸ ಬರಲಿಲ್ಲ. ಶಿವಕುಮಾರ್, ನೀರಾವರಿ ಇಲಾಖೆ ಯಾವ ರೀತಿ ನಿಮಗೆ ಮುಕ್ತವಾದ ಅವಕಾಶ ಕಲ್ಪಿಸಿಕೊಟ್ಟಿದ್ದೆ? ನಾನು ಇಂಟರ್ಫಿಯರ್ ಆಗಿದ್ನ ನೀರಾವರಿ ಇಲಾಖೆಯಲ್ಲಿ ನೀವು ಮಂತ್ರಿಗಳಿದ್ದಾಗ? ಇವತ್ತು ನನ್ನ ಇವತ್ತು ದೇವೇಗೌಡರು ಅವ್ರ ಅಳಿಯನ್ನೇ BJP ಕಳಿಸ್ಬಿಟ್ರು, BJP ಅಭ್ಯರ್ಥಿ ಮಾಡಿ. ಅವ್ರ ಕುಟುಂಬದಲ್ಲೇ ಈ ಪರಿಸ್ಥಿತಿ. JDS ಕಾರ್ಯಕರ್ತರ ಭವಿಷ್ಯ ಏನಾಗುತ್ತೆ? ಬನ್ನಿ ನನ್ನ ಪಕ್ಷಕ್ಕೆ. ಯಾವ JDS ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಹಳೆ ಕರ್ನಾಟಕ ಭಾಗದಲ್ಲಿ ಸದೃಢವಾಗಿ ಬೆಳೆದಿತ್ತು, ಆ ಶಕ್ತಿಯನ್ನು ಉಳಿಸ್ಕೊಂಡಿದ್ವು. ನಿಮ್ಮ ಕುತಂತ್ರದ ರಾಜಕಾರಣದಿಂದ ಸರ್ಕಾರ ಮಾಡಬೇಕು, ಜನ ತಿರಸ್ಕಾರ ಮಾಡಿದ್ರು ನಿಮ್ಮನ್ನು. ಸರ್ಕಾರ ಏನು ನಡೆಸಿದ್ರಿ, ನಿಮ್ಮನ್ನು ಜನ ಹೊರಗಿಟ್ರು. ಅಂಥ ಸನ್ನಿವೇಶದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ಸರ್ಕಾರ ರಚನೆ ಮಾಡಬೇಕು ನಾ ಹೇಳೋದು. ಇವತ್ತು ನೈತಿಕತೆ ಬಗ್ಗೆ ಚರ್ಚೆ ಮಾಡ್ತಿರಲ್ಲ, ಜಾತ್ಯತೀತ ಬಗ್ಗೆ ಚರ್ಚೆ. ಬಿ ಟೀಮು ಅಂತ ಹೇಳಿದಂಥವ್ರು ನೀವು ಕಳಿಸಿದವರೇ ನೀವು ನಮ್ಮನ್ನು BJPಗೆ ಅಂತಕ್ಕಂಥದ್ದನ್ನು ಪಾಪ ಸಲಹೆ ಕೊಟ್ಟಿರೇ ನೀವು ನಮಗೆ. ಇವತ್ತು ನನ್ನ ಪಕ್ಷದ ಕಾರ್ಯ ಆ ರೀತಿ ನನ್ನ ನಡೆಸ್ಕೊಂಡ್ರಿ ಪ್ರಾಮಾಣಿಕವಾಗಿ. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ನಿನ್ನೆ ನೋಡಿದ್ರೆ ಹೇಳಿಕೆ, ಇವತ್ತು ನೋಡಿದರೆ ಒಂದು ರೀತಿ ಅದರಿಂದ ಉಲ್ಟಾ ಹೊಡೆಯುವಂಥ ಒಂದು ಪ್ರಯತ್ನ ಆಗ್ತಿದೆಯೋ ಅಂತ ಅನಿಸ್ತಾ ಇದೆ ಹೇಳಿಕೆ ನೋಡಿದ್ರೆ. ಅಂದರೆ ಡ್ಯಾಮೇಜ್ ಕಂಟ್ರೋಲ್ಗೆ ಓವರಾಲ್ ಮುಂದಾಗ್ತಿದ್ದಾರೆ ಕುಮಾರಸ್ವಾಮಿ ಅಂತ. ಇದು ಮೈತ್ರಿ ಪಾಲನೆ ವಿಚಾರವಾಗಿ ಮತ್ತೆ ಅಪಸ್ವರಗಳು ಹೇಳ್ಬೋದು ಅಂತ. ಖಂಡಿತ ಪ್ರಭು. ಅಂದ್ರೆ ಈಗಾಗಲೇ ಸಾಕಷ್ಟು BJP ಜೊತೆ ಮೈತ್ರಿ ಯಶಸ್ವಿಯಾಗಿದೆ. ಆದ್ರೆ ಲೋಕಸಭಾ ಚುನಾವಣೆ ಸಿದ್ಧತೆ ಹಿನ್ನೆಲೆಯಲ್ಲಿ ಒಂದಿಷ್ಟು ಅಸಮಾಧಾನ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿರುವಂತದ್ದು. ಈ ವಿಚಾರವಾಗಿ ನಾಯಕರು ಕೂಡ, ಅಂದ್ರೆ JDS ನಾಯಕರು ಕೂಡ ತಮ್ಮ ವರಿಷ್ಠರ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿರೋದು. ಅಂದ್ರೆ BJP ನಾಯಕರು ಯಾವುದೇ ಒಂದು ವಿಚಾರದಲ್ಲಿ ನಮಗೆ ಆಹ್ವಾನ ಕೊಡ್ತಾ ಇಲ್ಲ, ನಮ್ಮ ಜೊತೆ ಹೊಂದಾಣಿಕೆ ಮಾಡ್ತಾ ಇಲ್ಲ, ಯಾವುದೇ ಒಂದು ಪ್ರಚಾರಕ್ಕೆ ನಮ್ಮನ್ನು ಕರೀತಾ ಇಲ್ಲ ಎಂಬ ಆಕ್ರೋಶವನ್ನ
ಅಸಮಾಧಾನವನ್ನ ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ವ್ಯಕ್ತಪಡಿಸಿದ್ರು. ಅದೇ ರೀತಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ನೇರವಾಗಿ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಮೈತ್ರಿ ಆಗಿದೆ, ನಾವು ಈಗ ಬಿಜೆಪಿ ನಾಯಕರು ನಮ್ಮನ್ನ ಯಾಕೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಈ ಬಗ್ಗೆ ನಮ್ಮ ನಾಯಕರು ಕೂಡ ನನ್ನ ಬಳಿ ಹೇಳ್ಕೊಂಡಿದ್ದಾರೆ. ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ನಾಯಕರಿಗೆ ನಾನು ವಿಚಾರ ಮುಟ್ಟಿಸಬೇಕಾಗಿದೆ ಎಂಬ ವಿಚಾರವನ್ನ ಹೇಳಿ ಅಸಮಾಧಾನ ಹಾಕಿದ್ರು. ಇದೆಲ್ಲ ಒಂದ್ ರೀತಿ ಆ ಗೊಂದಲ ಜೊತೆಗೆ ಕಾಂಗ್ರೆಸ್ಗೆ ಪ್ರಮುಖ ಅಸ್ತ್ರ ಆಗುತ್ತೆ ಅನ್ನೋ ವಿಚಾರ ಮನಗೊಂಡಂತಹ ಮಾಜಿ ಸಿಎಂ ಕುಮಾರಸ್ವಾಮಿ ಒಂದಿಷ್ಟು ಸ್ಪಷ್ಟನೆ ಕೊಡಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಆ ಮೈತ್ರಿ ಆಗಿದೆ, ಚುನಾವಣೆ ಪ್ರಚಾರ ಸಮಯದಲ್ಲಿ ಒಂದಿಷ್ಟು ಗೊಂದಲ ಆಗಿದೆ, ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಆಗ್ತೀವಿ. ಜೊತೆಗೆ ನಿನ್ನೆ ಕೂಡ ಮಾಜಿ ಪ್ರಧಾನಿ ದೇವೇಗೌಡರು BS ಯಡಿಯೂರಪ್ಪ ಅವ್ರ ಜೊತೆ ಮಾಜಿ ಸಿಎಂ ಆದಂತ ಯಡಿಯೂರಪ್ಪನವರಿಗೆ ಕರೆ ಮಾಡಿ ಒಂದ್ ರೀತಿ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದೆ ಬಿಜೆಪಿ ನಾಯಕರು ಯಾವ ರೀತಿ ಒಂದು ಪರಸ್ಪರ ಹೊಂದಾಣಿಕೆಗೆ ಯಾವ ರೀತಿ ಒಂದು ನಡೆ ನೋಡ್ತಾರೆ, ಜೊತೆಗೆ ಸೀಟು ಹಂಚಿಕೆ ವಿಚಾರವಾಗಿ ಕೂಡ ಒಂದಿಷ್ಟು ಅಸಮಾಧಾನ, ಅದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಹಾಕೋದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮುಂದಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸ್ವಾಮಿ ಮಾಹಿತಿಗಾಗಿ. ಇದು ನಮಗೆ ಮೊದಲಿಂದಲೂ ಇದು ಗೊತ್ತಿರೋ ವಿಚಾರನೇ. ನನಗೆ ಯಾವಾಗ ದೇವೇಗೌಡರು ಯಾಕೆ ಅವ್ರ ಅಳಿನ BJP ಸಿಂಬಲಲ್ಲಿ ನಿಲ್ಲಿಸಿದ್ರು, ದಟ್ ವಾಸ್ ದಿ ಫಸ್ಟ್ ಸೂಯಿಸೈಡ್ ಅಟೆಂಪ್ಟ್ ಆಫ್ JDS. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲಯನ್ಸ್ ಮೇಲೆ ಎಲ್ಲರೂ ಓಟ್ ಹಾಕಲೇಬೇಕಾಗಿತ್ತು, ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ. ನಾನು ಅದಕ್ಕೆ ಇಂಟರ್ಫಿಯರ್ ಹಾಕಿ ಇಷ್ಟ ಇಲ್ಲ. ಅವ್ರದ್ದು ಸಿಟ್ಟಿಂಗ್ MLAಗಳಿದ್ದಾರೆ, ಸಿಟ್ಟಿಂಗ್ MP ಗಳಿದ್ದಾರೆ, ಕೆಲವು ಕಡೆ 2 ಕ್ಷೇತ್ರದಲ್ಲಿದ್ದರು, ಕೆಲವು ಕಡೆ 1 ಕ್ಷೇತ್ರದಲ್ಲಿದ್ದರು. ಅವರ ಸ್ಟ್ರೆಂತು ಅವ್ರಿಗೆ ಬೇಕಾಗಿತ್ತು. ಬಟ್ BJP ಸ್ಟೈಲೇ ಅದು. ನೀವೇನು ಇದು ಒಂದೇ ರಾಜ್ಯದಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ. ಸೊ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದ್ರೆ ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ ನಾನು ಇಂಟರ್ಫಿಯರ್ ಆಗೋದು ನಮಗೆ ಸರಿ ಇಲ್ಲ. ಅವ್ರವ್ರ ಪಾರ್ಟಿದು ಅವ್ರವ್ರ ತೀರ್ಮಾನ ಮಾಡ್ಕೊಳ್ಳಿ, ಇಷ್ಟು ಮಾತ್ರ ನಾನು. ಆ ರೀತಿ ನನ್ನ ನಡೆಸ್ಕೊಂಡ್ರಿ. ಪ್ರಾಮಾಣಿಕವಾಗಿ ಅವತ್ತೇನು ಸರ್ಕಾರದಲ್ಲಿ ನಾನು ನಾಡಿನ ಜನತೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಒಂದು ದಿನ ನಿಮ್ಮ ಯೋಗ್ಯತೆಗೆ ನಿಮ್ಮ ಬಾಯಿನಲ್ಲಿ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಕಾಂಗ್ರೆಸ್ ಶಾಸಕರುಗಳ ಕ್ಷೇತ್ರಗಳಿಗೆ ಯಥೇಚ್ಛವಾಗಿ ಅಭಿವೃದ್ಧಿಗೆ ಹಣ ಕೊಟ್ಟಂತ ನಿಮ್ಮ ಬಾಯಲ್ಲಿ ಒಂದು ದಿವಸ ಬರಲಿಲ್ಲ. ಶಿವಕುಮಾರ್, ನೀರಾವರಿ ಇಲಾಖೆ ಯಾವ ರೀತಿ ನಿಮಗೆ ಮುಕ್ತವಾದ ಅವಕಾಶ ಕಲ್ಪಿಸಿಕೊಟ್ಟಿದ್ದೆ? ನಾನು ಇಂಟರ್ಫಿಯರ್ ಆಗಿದ್ನ ನೀರಾವರಿ ಇಲಾಖೆಯಲ್ಲಿ ನೀವು ಮಂತ್ರಿಗಳಿದ್ದಾಗ? ಇವತ್ತು ನನ್ನ ಇವತ್ತು ದೇವೇಗೌಡರು ಅವ್ರ ಅಳಿಯನ್ನೇ BJP ಕಳಿಸ್ಬಿಟ್ರು, BJP ಅಭ್ಯರ್ಥಿ ಮಾಡಿ. ಅವ್ರ ಕುಟುಂಬದಲ್ಲೇ ಈ ಪರಿಸ್ಥಿತಿ. JDS ಕಾರ್ಯಕರ್ತರ ಭವಿಷ್ಯ ಏನಾಗುತ್ತೆ? ಬನ್ನಿ ನನ್ನ ಪಕ್ಷಕ್ಕೆ. ಯಾವ JDS ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಹಳೆ ಕರ್ನಾಟಕ ಭಾಗದಲ್ಲಿ ಸದೃಢವಾಗಿ ಬೆಳೆದಿತ್ತು, ಆ ಶಕ್ತಿಯನ್ನು ಉಳಿಸ್ಕೊಂಡಿದ್ವು. ನಿಮ್ಮ ಕುತಂತ್ರದ ರಾಜಕಾರಣದಿಂದ ಸರ್ಕಾರ ಮಾಡಬೇಕು, ಜನ ತಿರಸ್ಕಾರ ಮಾಡಿದ್ರು ನಿಮ್ಮನ್ನು. ಸರ್ಕಾರ ಏನು ನಡೆಸಿದ್ರಿ, ನಿಮ್ಮನ್ನು ಜನ ಹೊರಗಿಟ್ರು. ಅಂಥ ಸನ್ನಿವೇಶದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ಸರ್ಕಾರ ರಚನೆ ಮಾಡಬೇಕು ನಾ ಹೇಳೋದು. ಇವತ್ತು ನೈತಿಕತೆ ಬಗ್ಗೆ ಚರ್ಚೆ ಮಾಡ್ತಿರಲ್ಲ, ಜಾತ್ಯತೀತ ಬಗ್ಗೆ ಚರ್ಚೆ. ಬಿ ಟೀಮು ಅಂತ ಹೇಳ್ದಂತಾರೆ ನೀವು. ಕಳಿಸ್ದವ್ರೆ ನೀವು ನಮ್ಮನ್ನು BJPಗೆ ಅಂತಕ್ಕಂಥದ್ದನ್ನು ಪಾಪ ಸಲಹೆ ಕೊಟ್ಟಿರೇ ನೀವು ನಮಗೆ. ಇವತ್ತು ನನ್ನ ಪಕ್ಷದ ಆ ರೀತಿ ನನ್ನ ನಡೆಸ್ಕೊಂಡ್ರಿ.